ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಮಂಗಲ ಭಟ್ ಸವಿ ಕಿಚನ್. ನಾನು ಸುಮಂಗಲ ಭಟ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ತುಂಬ ಡಿಫ್ರೆಂಟಾಗಿ ಮಾಡಿದ ಆಲೂಗೆಡ್ಡೆ ಪರೋಟ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು ಕಡೆನೂ ಇದು ಓಪನ್ ಆಗೋದಿಲ್ಲ, ಹರಿಯೋದಿಲ್ಲ, ತುಂಬಾ ಸಾಫ್ಟಾಗಿ ಬರುತ್ತೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲಿಗೆ ನಿಮ್ಮಲ್ಲೊಂದು ಪ್ಲೀಸ್ ರಿಕ್ವೆಸ್ಟ್, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದ ಬೆಲ್ ಐಕನ್ ಸಹ ಪ್ರೆಸ್ ಮಾಡಿ. ಆಗ ನಾನು ಹಾಕಿದ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಅದು ಯಾವ ರೆಸಿಪಿ ಅಂತ ನಿಮಗೆ ತಕ್ಷಣ ತಿಳಿಯುತ್ತೆ, ಅದು ಮಿಸ್ ಆಗೋದಿಲ್ಲ. ಅದನ್ನು ನೀವು ಇಷ್ಟ ಆದರೆ ಕಲಿಬಹುದು. ಈಗ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್, ಇಲ್ಲಿ ನಾನು 3 ಆಲೂಗೆಡ್ಡೆಯನ್ನು ಒಂದೇ ಸೈಜಿಂದ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಸೈಜಿಂದು. ಒಂದು ದೊಡ್ಡ ಆಲೂಗೆಡ್ಡೆ, ಒಂದು ಸಣ್ಣ ಆಲೂಗೆಡ್ಡೆ ಈ ರೀತಿ ತೊಗೊಂಡ್ರೆ ಅದು ಸರಿಯಾಗಿ ಬೆಂದಿರೋದಿಲ್ಲ. ಒಂದು ಬೆಂದರೆ ಒಂದು ಬೆಂದಿರೋದಿಲ್ಲ. ಈ ಆಲೂಗೆಡ್ಡೆಯನ್ನು ಮುಳುಗುವಷ್ಟು ನೀರು ಹಾಕಿ ಬೇಯಿಸಬೇಕು. ಇದನ್ನು ಕತ್ತರಿಸಿ ಬೇಯಿಸಬಾರ್ದು. ಕತ್ತರಿಸಿ ಬೇಯಿಸಿದರೆ ಅದರೊಳಗೆ ನೀರು ಸೇರ್ಕೊಂಡ್ಬಿಡುತ್ತೆ. ಆಲೂಗೆಡ್ಡೆ ಮುಳುಗುವಷ್ಟು ನೀರು ಹಾಕಿದ್ದೀನಿ. ಲಿಡ್ ಕ್ಲೋಸ್ ಮಾಡೋಣ. ಕುಕ್ಕರ್ನ 5 ಸೀಟಿ ಕೂಗಿಸ್ಕೊಳ್ಬೇಕು. ಏಕೆಂದರೆ ಆಲೂಗೆಡ್ಡೆ ಬೇಗ ಒಳಗಡೆ ತನಕ ಬೇಯುವುದಿಲ್ಲ. ಅದು ಚೆನ್ನಾಗಿ ಬೇಯ್ಕೊಳ್ಬೇಕು, ಇಲ್ಲಾಂದರೆ ಅದು ಗಂಟಾಗುತ್ತೆ. ಪರೋಟ ಮಾಡುವಾಗ ಅದಷ್ಟು ಸರಿ ಬರೋದಿಲ್ಲ. ಗಂಜಿ ಥರನೂ ಬೇಯಿಸ್ಕೊಳ್ಬಾರ್ದು. ಸರಿ, ಅದು ಒಳಗಡೆ ಬೇಯೋ ತನಕ ಮಾತ್ರ ಬೇಯಿಸ್ಕೊಳ್ಬೇಕು. 5 ಸೀಟಿ ಸಾಕಾಗುತ್ತೆ. ಇದು ಬೇಯೋ ತನಕ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೆಗೆದಿಟ್ಕೊಳ್ಳೋಣ. ಖಾರಕ್ಕೆ 3 ಹಸಿಮೆಣಸು, 1 ಇಂಚಿನಷ್ಟು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ಸುಮಾರು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಆಗುವಷ್ಟು ಅಜ್ವಾಯಿನ್ ಅಂದರೆ ಓಂ ಕಾಳು ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಉಪ್ಪು, ನೀವು ರುಚಿಗೆ ತಕ್ಕಷ್ಟು ತಗೊಳ್ಳಿ. 1 ಬೌಲ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು 1/4 kg ಇರ್ಬೋದು. ನಾನು ಇಲ್ಲಿ ಮೈದಾ ಹಿಟ್ಟನ್ನು ಬಳಸ್ತಾ ಇಲ್ಲ. ನಾನು ಇಲ್ಲಿ ಆಶೀರ್ವಾದ್ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಆದಷ್ಟು ನುಣ್ಣಗಿನ ಗೋಧಿ ಹಿಟ್ಟನ್ನು ತೊಗೊಳ್ಬೇಕಾಗುತ್ತೆ. ಈ ರೀತಿ ತೊಗೊಂಡ್ರೆ ಅದು ಅಂಟು ಬರುತ್ತೆ, ಇಲ್ಲಾಂದರೆ ಅಂಟು ಬರೋದಿಲ್ಲ. ನೀವು ಗೋಧಿ ಹಿಟ್ಟು ತರಿ ಇದ್ದರೆ ಅದನ್ನು ಸ್ವಲ್ಪ ಗಾಳಿಸ್ಕೊಳ್ರಿ. ಪರೋಟ ಮಾಡಲಿಕ್ಕೆ ಎಣ್ಣೆ ಅಥವಾ ತುಪ್ಪ ಇದರಲ್ಲಿ ಯಾವುದನ್ನಾದರೂ ನೀವು ಬಳಸ್ಬೋದು. ಇಷ್ಟು ಇಂಗ್ರೀಡಿಯೆಂಟ್ಸನ್ನು ತಯಾರು ಮಾಡಿಕೊಂಡ್ರೆ ಬೇಗ ಪರೋಟ ಮಾಡ್ಬೋದು. ಈಗ ನಾವು ಈ ಹಿಟ್ಟನ್ನು ಕಲಿಸ್ಕೊಂಡು ಬರೋಣ. ಕುಕ್ಕರ್ನಲ್ಲಿ ಬೇಯಲಿಕ್ಕಿಟ್ಟ ಆಲೂಗಡ್ಡೆ ಸೀಟಿ ಕುಗ್ತಾ ಇದೆ. ನಾನು ಇಲ್ಲಿ 5 ಸೀಟಿ ಕೂಗಿಸ್ಕೊಂಡಿದ್ದೀನಿ. ಈ ರೀತಿ 5 ಸೀಟಿ ಕೂಗಿಸ್ಕೊಂಡ್ರೆ ಆಲೂಗಡ್ಡೆ ಒಳಗೆ ತನಕನೂ ಚೆನ್ನಾಗಿ ಬೆಂದಿರುತ್ತೆ. ಆಲೂಗಡ್ಡೆಗೆ ಹಾಕಲಿಕ್ಕೆ ಮಸಾಲೆ ರುಬ್ಕೊಳ್ಳೋಣ. ಇಲ್ಲಿ ಸಣ್ಣ ಮಿಕ್ಸರ್ ಜಾರ್ಗೆ ಶುಂಠಿ ಹಾಕ್ತಾ ಇದ್ದೀನಿ, ಹಸಿಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ಇದಕ್ಕೆ ನೀರನ್ನು ಮಾತ್ರ ಹಾಕಬಾರ್ದು, ಹಾಗೆ ರುಬ್ಬಬೇಕು. ಆಗಿದೆ, ಸ್ವಲ್ಪ ತರಿನೇ ಆಗಿದೆ. ಈ ರೀತಿ ಮಾಡಿಕೊಂಡ್ರೆ ಸಾಕು. ಇದರಲ್ಲಿ ಉಪ್ಪು ಸಹ ಹಾಕಿದ್ದೀನಿ. ಸೊ ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಡು ಈಗ ನಾನು ಹಿಟ್ಟನ್ನು ಕಲಿಸ್ಕೊಳ್ಳೋಣ. 1 ಬೌಲ್ ತೊಗೊಂಡು ಅದಕ್ಕೆ ಅರ್ಧ ಟೀ ಸ್ಪೂನ್ ಉಪ್ಪನ್ನು ಹಾಕ್ತಾ ಇದ್ದೀನಿ. ಮತ್ತು ತೊಗೊಂಡಂಥ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಹಿಟ್ಟು ಮತ್ತು ಉಪ್ಪನ್ನು ಸರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ತಾ ಇದನ್ನು ಕಲಿಸ್ಕೊಳ್ಳೋಣ. ನೋಡಿ, ಈ ರೀತಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಹಿಟ್ಟನ್ನು ತುಂಬ ಮೃದುವಾಗಿಯೂ ಅಲ್ಲ, ತುಂಬ ಗಟ್ಟಿಯಾಗಿಯೂ ಅಲ್ಲ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೆ ಸರಿಯಾಗುತ್ತೆ. ಸ್ವಲ್ಪ ಮೃದುವಾಗಿ ಕಲಿಸ್ಕೊಂಡ್ರೆ ಸ್ಟಫ್ ನಾವು ಒಳಗೆ ಹಾಕಿರ್ತೀವಲ್ಲ ಅದು ಹೊರಗೆ ಬರುವಂಥ ಚಾನ್ಸಸ್ ಇರುತ್ತೆ, ಹೊರದು ಹೋಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ರಿ. ತೆಳ್ಳಗಾಯ್ತು ಅಂದರೆ ನೀವು ಸ್ವಲ್ಪ ಮೇಲಿಂದ ಹಿಟ್ಟು ಹಾಕ್ಕೊಳ್ಳಿಕ್ಕೆ ಅಡ್ಡಿಲ್ಲ. ಸ್ವಲ್ಪ ಮೃದುವಾದಾಗ ಅನಿಸುತ್ತೆ. ಇದ್ರ ಮೇಲೆ ಸ್ವಲ್ಪ ನಾನು ಹಿಟ್ಟು ಹಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ ನಾದಿ ಕಲಿಸ್ಬೇಕು. ಅದು ಒಂಥರ ಅಂಟು ಬರೋ ರೀತಿ ಆಗಬೇಕು. ನೋಡಿ, ಈ ರೀತಿ ಚೆನ್ನಾಗಿ ನಾದಬೇಕು. ತುಂಬ ನೈಸ್ ಪೌಡರ್ ಆಗಿರುವಂಥ ಹಿಟ್ಟನ್ನೇ ತೊಗೊಳ್ಬೇಕು. ಆಶೀರ್ವಾದ ಹಿಟ್ಟಾದರೂ ಆಗುತ್ತೆ, ಇಲ್ಲ ನೀವು ಮನೇಲಿ ಮಾಡಿಸಿದ್ರೆ ಅದನ್ನೊಂದು ಸತಿ ಜರಡಿ ಹಿಡ್ಕೊಳ್ರಿ. ಜರಡಿ ಹಿಡ್ಕೊಂಡ್ರೆ ಈ ರೀತಿ ಅಂಟು ಬರುತ್ತೆ. ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಸವರಿ ಒಂದು 20 ನಿಮಿಷ ಮುಚ್ಚಿ ಹಾಗೆ ಸೈಡಿಗೆ ಇಟ್ಕೊಳ್ಳೋಣ. ಹಿಟ್ಟು ಚೆನ್ನಾಗಿ ನೆನಿಲಿ. ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ಈಗ ಈ ಸಿಪ್ಪೆ ಚೆನ್ನಾಗಿ ತೆಗಿಲಿಕ್ಕೆ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ತೆಗಿಲಿಕ್ಕೆ ಬಂದರೆ ಮಾತ್ರ ಅದು ಬೆಂದಿದೆ ಅಂತ. ನೋಡಿ, ಇದು ಈಸಿಯಾಗಿ ನಾವು ತೆಕ್ಕೊಳ್ಬೋದು. ಎಲ್ಲದನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ನಿಮ್ಮನೇಲಿ ಇರುವಂಥ ಈ ರೀತಿ ತುರಿಮಣೆಯಲ್ಲಿ ತುರಿಬೇಕು. ಅದನ್ನು ಸ್ಮ್ಯಾಶ್ ಮಾಡಿದರೆ ಗಂಟಾಗುತ್ತೆ. ನಾವು ಅದನ್ನು ಲಟ್ಟಿಸುವಾಗ ತುಂಬಾ
ತ್ರಾಸು ಕೊಡುತ್ತೆ, ಅಂದರೆ ಹರಿದೋಗುತ್ತೆ ಅಥವಾ ಹೊರಗಡೆ ಬರುತ್ತೆ. ನೋಡಿ ಈಸಿಯಾಗಿ ಚೆನ್ನಾಗಿ ತುರಿಲಿಕ್ಕೆ ಬರುತ್ತೆ. ಗಂಜಿ ಗಂಜಿ ಆಗಲಿಲ್ಲ. ನಾನು 5 ಸೀಟಿ ಮಾತ್ರ ಇದನ್ನು ಕೂಗಿಸ್ಕೊಂಡಿದ್ದೆ. ನೋಡಿ ಒಳಗಡೆ ಎಲ್ಲ ಬೆಂದಿದೆ, ಆದರೆ ಗಂಜಿ ಗಂಜಿ ಆಗಲಿಲ್ಲ. ಈ ರೀತಿ ಬೇಯಿಸ್ಕೊಳ್ಬೇಕು. ನೋಡಿ ಎಷ್ಟು ಮೃದುವಾಗಿ ಬಂದಿದೆ ಅಂತ. ಈ ರೀತಿ ನೀವು ಮೃದುವಾಗಿ ತುರ್ಕೊಂಡು ಮಾಡಿದರೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಮುಂದೆ ನೀವು ಲಟ್ಟಿಸುವಾಗ ಅಥವಾ ಅದನ್ನು ತುಂಬುವಾಗ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ನಾವು ರುಬ್ಬಿಟ್ಕೊಂಡಿದ್ವಲ್ಲ ಹಸಿ ಮಸಾಲ, ಅದನ್ನು ಹಾಕ್ತಾಯಿದ್ದೀನಿ. ಹಸಿ ಮಸಾಲ ಹಾಕಿದ್ರೇ ತುಂಬಾ ಫ್ಲೇವರ್ ಕೊಡುತ್ತೆ, ಅಷ್ಟು ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಈ ರೀತಿ ನೀವು ಹಸಿ ಮಸಾಲ ಹಾಕಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎಲ್ಲ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. 1/4 ಟೀ ಸ್ಪೂನ್ ಅಜ್ವೈನ್ ಅಂದರೆ ಓಂಕಾಳು ಹಾಕ್ತಾಯಿದ್ದೀನಿ. ಈ ರೀತಿ ಚೆನ್ನಾಗಿ ಮಸಾಲೆಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಅಂಟು ಬಂದಾಗೆ ಆಗುತ್ತೆ ಮತ್ತು ಗಟ್ಟಿನೂ ಸಹ ಆಗುತ್ತೆ. ಪರೋಟ ಮಾಡಲಿಕ್ಕೆ ಸ್ಟಫಿಂಗ್ ತಯಾರಾಗಿದೆ. ಹಿಟ್ಟಲ್ಲಿ ತುಂಬ ಚೆನ್ನಾಗಿ ಅಂಟು ಬಂದಿದೆ. ತುಂಬ ನೈಸ್ ಗೋಧಿ ಹಿಟ್ಟನ್ನು ತೊಗೊಂಡ್ರೆ ಮಾತ್ರ ಈ ರೀತಿ ಬರುತ್ತೆ. ಹಿಟ್ಟು ಸ್ಮೂತಾಗಿ ಮತ್ತು ಗಟ್ಟಿಯಾಗಿ ಅಂಟಂಟಾಗಿ ಬಂದಿದೆ. ಇಷ್ಟು ಹಿಟ್ಟಲ್ಲಿ ನಾನು 4 ಉಂಡೆಯನ್ನು ತಯಾರು ಮಾಡ್ಕೊಂಡಿದ್ದೇನೆ. ನೋಡಿ, ಚಪಾತಿ ಉಂಡೆಕ್ಕಿಂತ ಸ್ವಲ್ಪ ದೊಡ್ಡದಿರಬೇಕು. ಸ್ಟಫಿಂಗೆಲ್ಲ ಹೊರಗೆ ಬರದೆ ಹೋದ ಹಾಗೆ ಅದನ್ನು ತುಂಬ್ಕೊಳ್ಬೇಕಾಗುತ್ತೆ. ಗೋಧಿ ಹಿಟ್ಟಿನ ಉಂಡೆಕ್ಕಿಂತ ಸ್ಟಫಿಂಗಿನ ಉಂಡೆ ಸ್ವಲ್ಪ ಸಣ್ಣದಿರಬೇಕು. ನೋಡಿ, ಈ ರೀತಿ ಹಿಟ್ಟು ಹಾಕ್ಕೊಂಡು ಮೊದಲು ಲಟ್ಟಿಸ್ಕೊಳ್ಬೇಕು ಸಣ್ಣದಾಗಿ. ಜಾಸ್ತಿ ಏನು ದೊಡ್ಡದು ಮಾಡ್ಕೊಳ್ಬಾರ್ದು, ಸ್ವಲ್ಪ ಸಣ್ಣ, ಇಷ್ಟು ಸಾಕು. ಈಗ ನೋಡಿ, ಸುತ್ತಲೂ ಅದನ್ನು ನೋಡಿ ಈ ಥರ ಮಾಡಿಕೊಂಡು ಈ ರೀತಿ ತಿರುಗಿಸ್ತಾ ಮಧ್ಯದಲ್ಲಿ ದಪ್ಪಗಿರಲಿ, ತುದಿಯಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ರಿ. ನೋಡಿ, ಈ ಥರ ಸ್ಟಫಿಂಗ್ ತುಂಬೋದಕ್ಕಿಂತ ಮುಂಚೆ ಇಷ್ಟು ದಪ್ಪಗಿರಬೇಕು. ನೋಡಿ, ಸ್ಟಫಿಂಗನ್ನು ಈ ಥರ ಉಂಡೆ ಮಾಡಿಕೊಂಡು ಅದರೊಳಗೆ ಇಡಬೇಕು. ಈಗ ನಿಧಾನವಾಗಿ ಈ ರೀತಿ ಮಡಚಿ ಅದನ್ನು ನೋಡಿ ಸುತ್ತಕೊಳ್ಬೇಕು. ನೋಡಿ, ಈ ಥರ ಸುತ್ತಕೊಂಡು ಅದನ್ನು ಮುಚ್ಚಿದರೆ ಎಲ್ಲ ಸ್ಟಫಿಂಗ್ ಎಲ್ಲ ಹೊರಗೆ ಬರೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಮಾಡಿಕೊಂಡು ಮತ್ತೆ ಅದರದ್ದು ಮೇಲಿನ ಸ್ವಲ್ಪ ಹಿಟ್ಟು ಬರುತ್ತಲ್ಲ ಅದನ್ನು ತೆಗೆದುಬಿಡಿ. ಮೊದಲು ಈ ರೀತಿ ಕೈಯಲ್ಲಿ ಸ್ವಲ್ಪ ತಟ್ಕೊಳ್ರಿ, ನಂತರ ಅದನ್ನು ಲಟ್ಟಿಸ್ಕೊಂಡ್ರೆ ಅದು ಹೊರೆಯೋದಿಲ್ಲ. ಇಷ್ಟ ಆದಮೇಲೆ ಇದನ್ನು ನಿಧಾನವಾಗಿ ಲಟ್ಟಿಸ್ಕೊಳ್ರಿ. ನೋಡಿ, ಈ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಲಟ್ಟಿಸುವಾಗ ತುಂಬ ಪ್ರೆಷರ್ ಹಾಕಬಾರ್ದು, ನಿಧಾನವಾಗಿ ಅದನ್ನು ಲಟ್ಟಿಸ್ಬೇಕು. ಸ್ಟಫಿಂಗ್ ಹೊರಗೆ ಬರ್ತಾ ಇಲ್ಲ, ಹರಿತಾ ಇಲ್ಲ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಇದನ್ನು ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ದೊಡ್ಡವರು ಮಕ್ಕಳು ಎಲ್ಲರೂ ತೊಗೊಂಡೋಗ್ಬೋದು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ, ಯಾಕೆಂದರೆ ಅದು ಮೃದುವಾಗಿರುತ್ತೆ, ಗಟ್ಟಿಯಾಗೋದಿಲ್ಲ. ಪರೋಟಕ್ಕೆ ಎಣ್ಣೆ ಅಥವಾ ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ಅದು ತುಂಬಾ ರುಚಿ ಬರುತ್ತೆ. ಲೋ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಕೊಳ್ಳಿ. ನೋಡಿ, ತುಂಬಾ ದಪ್ಪನೂ ಅಲ್ಲ ತೆಳ್ಳಗೂ ಅಲ್ಲ, ಮೀಡಿಯಮ್ನಲ್ಲಿ ಬಂದಿದೆ ಮತ್ತು ಉಬ್ಬುತ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಒಂದು ಸ್ವಲ್ಪನೂ ಅದು ತುಂಡಾಗಲಿಲ್ಲ, ಹರಿಲಿಲ್ಲ. ಈರುಳ್ಳಿ ಎಲ್ಲ ಹಾಕಿದರೆ ಅದು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಮತ್ತು ತುಂಡಾಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಾನಿಲ್ಲಿ ಈರುಳ್ಳಿ ಹಾಕಲಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಉಬ್ಬಿ ಬರ್ತಾ ಇದೆ, ತುಂಬ ಮೃದುವಾಗಿ ಬಂದಿದೆ. ಮತ್ತು ಇದನ್ನು ಮಕ್ಕಳಿಗೆ ದೊಡ್ಡವರಿಗೆ ಲಂಚ್ ಬಾಕ್ಸಲ್ಲಿ ಹಾಕಿ ಕಳಿಸಿದೆ. ಇದು ತುಂಬಾ ಮೃದುವಾಗಿಯೇ ಇರುತ್ತೆ. ಫ್ರೆಂಡ್ಸ್, ಪರೋಟ ಆಗಿದೆ. ಇದನ್ನು ನಾನೀಗ ಸರ್ವ್ ಮಾಡ್ತೀನಿ. ಫ್ರೆಂಡ್ಸ್, ಪರೋಟಕ್ಕೆ ಬಾಜಿ ಆಗಲಿ ಚಟ್ನಿ ಆಗಲಿ ಯಾವುದೂ ಬೇಕಾಗೋದಿಲ್ಲ. ಇದನ್ನು ನಾವು ಕೆಚಪ್ ಸಹ ಹಾಕ್ಕೊಂಡು ತಿನ್ಬೋದು ಅಥವಾ ಮೊಸರಲ್ಲಿ ಸಹ ತಿನ್ಬೋದು. ಮಕ್ಕಳಿಗೆ ಮೊಸರು ಹಾಕ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಈ ರೀತಿ ಪರೋಟ ತಿನ್ಬೇಕಾದ್ರೆ ಮೊಸರು ಮತ್ತು ಕೆಚಪ್ಪನ್ನು ಹಾಕ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿದೆ. ಈಗ ಮೊಸರು ಹಾಕ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ಮೆಥಡಲ್ಲಿ ನೀವು ಒಂದು ಸಾರಿ ಮಾಡಿ ನೋಡಿ, ಮತ್ತೆ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ಇದನ್ನು. ಫ್ರೆಂಡ್ಸ್, ಈ ರೀತಿಯ ಪರೋಟ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.